ಶುಭೋದಯ. ಒಂದು ಹಾಸ್ಟೆಲಲ್ಲಿ 100 ಜನ ಮಕ್ಕಳಿರ್ತಾರೆ. ಅದರಲ್ಲಿ 80 ಜನ ವಾರ್ಡನ್ ಹತ್ರ ಹೋಗಿ ಗಲಾಟೆ ಮಾಡ್ತಾರೆ. ಏನಿದು ದಿನ ರೈಸ್ ಬಾತ್, ದಿನ ರೈಸ್ ಬಾತ್, ದಿನ ರೈಸ್ ಬಾತ್ ಆಗಲ್ಲ ನಮಗೆ ಪೂರಿ ಬೇಕು ಅಂತ ಕೆಲವರು ಕೇಳ್ತಾರೆ, ಕೆಲವರು ಚಪಾತಿ ಬೇಕು, ಪರೋಟ ಬೇಕು, ನಂಗೆ ನೂಡಲ್ಸ್ ಬೇಕು, ಫ್ರೈಡ್ ರೈಸ್ ಬೇಕು, ಬರ್ಗರ್ ಬೇಕು, ಈ ಥರ ಎಲ್ಲ ಕೇಳ್ತಾರೆ. ಅವಾಗ ವಾರ್ಡನ್ ಅಂತಾನೆ, ಒಂದು ವೋಟಿಂಗ್ ಮಾಡ್ಬಿಡೋಣಪ್ಪ, ಯಾವ ಪದಾರ್ಥ ಯಾವ ತಿಂಡಿಗೆ ಜಾಸ್ತಿ ವೋಟ್ ಸಿಗುತ್ತೋ ಅದೇ ಮಾಡಾಕೋಣ ಅಂತ. ಅವಾಗ ವೋಟಿಂಗ್ ಅರೇಂಜ್ ಮಾಡ್ತಾರೆ, ಬಂದು ವೋಟ್ ಆಗುತ್ತೆ, ನೋಡಿದ್ರೆ ರೈಸ್ ಬಾತೆ ಗೆದ್ಬಿಡುತ್ತೆ. ಯಾಕೆ ಗೊತ್ತಾ? ಆ 20 ಜನ ಸುಮ್ಮನೆ ಇದ್ರಲ್ಲ, ಅವರೆಲ್ಲ ರೈಸ್ ಬಾತ್ಗೆ ವೋಟ್ ಹಾಕಿರೋದು. ಇನ್ನು 80 ಜನದಲ್ಲಿ 10 ಜನ ಚಪಾತಿಗೆ, 10 ಜನ ಪೂರಿಗೆ, 10 ಜನ ಇನ್ನೊಂದು ಯಾವುದಕ್ಕೋ ಆ ಥರ ಹಾಕಿ ಡಿವೈಡ್ ಆಗಿಬಿಟ್ಟಿದ್ರು. ಇದರ ಅರ್ಥ ಏನು ಗೊತ್ತಾ? 80% ಡಿವೈಡೆಡ್ ಜನ ಇರೋ ತನಕ 20% ಯುನೈಟೆಡ್ ಇರೋರೇ ಯಾವತ್ತೂ ಗೆಲ್ಲೋದು. ಇದರ ಅರ್ಥ ಏನು ಅಂದರೆ, ನಾವು ಜನರಲ್ ಎಲೆಕ್ಷನಲ್ಲಿ ಬರೀ 40 ರಿಂದ 50% ವೋಟ್ ಮಾಡ್ತೀವಿ. ಯೋಚನೆ ಮಾಡಿ, ಇದೇ ನಿತ್ಯ ಸತ್ಯ.